ಎಡಪಂಥೀಯ ಚಿಂತನೆಗಳಿರುವಂತಹ ಸಂಘಟನೆಗಳ ಒತ್ತಡಕ್ಕೆ ಮಾಡಿದೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಹೇಳ್ತಾರಲ್ಲ. ಕಾಶಿಯನ್ನ ಬಿಟ್ಟರೆ ಅತಿ ಹೆಚ್ಚು ಆತ್ಮಹತ್ಯೆಗೆ ಒಳಗಾಗುವಂತಹ ಪ್ರದೇಶ ಯಾಕಂತ ಹೇಳಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಒಡೆಯುವಂತಹದ್ದು. ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ ನೋಡಿದೀವಿ, ಈಶಾ ಫೌಂಡೇಶನ್ ಅನ್ನ ಟಾರ್ಗೆಟ್ ಮಾಡಿದ್ ನೋಡಿದೀವಿ. ಈಗ ಧರ್ಮಸ್ಥಳ ಆ ಸ್ಥಾನಕ್ಕೆ ಬಂದು ನಿಂತಿದೆ. ಮತಾಂತರದ ಕೆಲಸ ನಡೆಯಲಿಕ್ಕೆ ಧರ್ಮಸ್ಥಳ ಬಿಡ್ತಾ ಇಲ್ಲ. ಅಜ್ಮೀರ್ ದರ್ಗಾದಿಂದ ಬಂದ ಕೆಲವೇ ದಿನಗಳಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡ್ತಾರೆ. ಇವನಿಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇಮೇಲ್ ಮೆಸೇಜ್ ಹಾಕಿದ್ರು ಕೂಡ ಯಾಕೆ ಈ ಮನುಷ್ಯ ಬರಲಿಲ್ಲ? ಇವ್ರ ಹತ್ರ ದಾಖಲೆಗಳು ಇದ್ರೆ ತಾನೇ ಇಡೋದಕ್ಕೆ. ಇವರುಗಳಿಗೆ CBI ಮೇಲೆ ನಂಬಿಕೆ ಇಲ್ಲ, CCB ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಜಡ್ಜ್ ಮೇಲೆ ನಂಬಿಕೆ ಇಲ್ಲ, ಕಡೆಯದಾಗಿ SIT ಅವರ ಮೇಲೂ ಕೂಡ ಇವರ ನಂಬಿಕೆ ಇಲ್ಲ. ಯಾವಾಗ ಯೂಟ್ಯೂಬರ್ಸ್ಗಳು ಉಜಿರೆಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೋ ಆ ಸಮಯದಲ್ಲಿ STPI ಹೋಯ್ತು, ಯಾಕೆ SFI ಹೋಯ್ತು, ಯಾಕಲ್ಲಿ ವಾರ್ತಾಭಾರತಿ ಹೋಗುತ್ತೆ? ಯಾಕೆ ಎಡಪಂಥೀಯ ಚಿಂತನೆ ಇರುವಂಥವ್ರು ಮಾತ್ರ ಅಲ್ಲಿಗೆ ಹೋಗ್ತಾರೆ? ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅನ್ನೋದಾದ್ರೆ ಈ ಮಾತುಗಳು ಯಾಕೆ ಬರುತ್ತೆ ಆ ಮನುಷ್ಯನ ಬಾಯಿಂದ? ಅವನ ಫಾಲೋವರ್ ಒಬ್ಬ ಹೇಳ್ತಾನೆ, ಮುಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಬೇಕು ಅಂತ. ವಾರಿಜ ಪೂಜಾರ್ತಿ ಅನ್ನುವಂತಹ ಹೆಣ್ಣು ಮಗಳನ್ನ ವಾರಿಜ ಆಚಾರ್ತಿ ಅಂತ ಕರೆದು ಅಲ್ಲಿರುವಂತಹ ದೊಡ್ಡ ಸಮುದಾಯವನ್ನ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟುವಂತಹ ಕೆಲಸ ಆಗಿತ್ತು. ಅದು ಜೈನರದ್ದು, ಹಿಂದೂಗಳದ್ದಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಧರ್ಮಸ್ಥಳದ ವಿರುದ್ಧ ಹಿಂದೂಗಳನ್ನ ಎತ್ಕಟ್ಟುವಂತಹ ಕೆಲಸ ಆಯಿತು. ಈಗ ಭೀಮಾ ಅನ್ನುವಂತಹ ಹೆಸರನ್ನೇಳಿ ದಲಿತರನ್ನ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ಕೂಡ ಒಂದು SIT ಫಾರ್ಮ್ ಆಗಿದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಾರಿಧಿ ಯೂಟ್ಯೂಬ್ ಚಾನಲ್. ನಾನು ಶಶಾಂಕ ಹಿಂದೂ. ಕಳೆದ ಒಂದು ತಿಂಗಳಿನಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಇರುವಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಧರ್ಮಸ್ಥಳದ ವಿಚಾರ. ಈ ಹಿಂದೆಯೂ ಕೂಡ ಧರ್ಮಸ್ಥಳದ ವಿವಾದ ಯಾವಾಗ ಮೊದಲನೇ ಬಾರಿ ಆರಂಭ ಆಯಿತೋ ಕಳೆದ 6-7 ತಿಂಗಳ ಹಿಂದೆ, ಆಗಲೂ ಕೂಡ ನಾನು ನನ್ನ ಚಾನಲ್ನಲ್ಲಿ ಧರ್ಮಸ್ಥಳದ ಕುರಿತಾದಂತಹ 2 ವಿಡಿಯೋಗಳನ್ನು ಮಾಡಿದ್ದೆ. ಒಂದು ಧರ್ಮಸ್ಥಳದ ಐತಿಹಾಸಿಕ ಹಿನ್ನೆಲೆಯ ವಿಚಾರ, ಇನ್ನೊಂದು ಸಮೀರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಮಾಡಿರುವಂತಹ ವಿಡಿಯೋದ ವಿಚಾರ. ಈ ಎರಡನ್ನೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೆ. ಈ ವಿಡಿಯೋದಲ್ಲೂ ಕೂಡ ನಾನು ಧರ್ಮಸ್ಥಳದ ವಿಚಾರವನ್ನು ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ 1 ತಿಂಗಳಿಂದ ಆಗ್ತಾ ಇರುವಂತಹ ಆಗಿರುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಒಬ್ಬ ಅನಾಮಧೇಯ ವ್ಯಕ್ತಿ, ಒಬ್ಬ ಅನಾಮಿಕನೊಬ್ಬ, ಅವನು ತಾನು ಈ ಹಿಂದೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಂತಹ ಕಾರ್ಮಿಕ. ತದನಂತರ 2014ರಲ್ಲಿ ನಾನು ಧರ್ಮಸ್ಥಳವನ್ನು ಬಿಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ನಡೆದಂತಹ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರದ ಹೆಣ್ಣುಗಳನ್ನ ನನ್ನ ಕೈಲಿ ಹೂಣಿಸ್ತಾ ಇದ್ರು. ನಾನು 100ಕ್ಕೂ ಹೆಚ್ಚು ಹೆಣ್ಣುಗಳನ್ನ ಹೂತಿದ್ದೀನಿ ಅನ್ನುವಂತಹ ಲೆಟರ್ ಅನ್ನ KV ಧನಂಜಯ್ ಅನ್ನುವಂತಹ ಲಾಯರ್ ಒಬ್ಬರಿಗೆ ಬರೆದು ಕೊಡ್ತಾರೆ. ತದನಂತರ ಲಾಯರ್ ಅದನ್ನ SP ಮುಖಾಂತರ ಅದನ್ನ FIR ಕೂಡ ಮಾಡಿಸ್ತಾರೆ. ನಂತರ ಇಡೀ ರಾಜ್ಯದಲ್ಲಿ ಇದು ಚರ್ಚೆಯಾದಂತಹ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು SITಯನ್ನ ಫಾರ್ಮ್ ಮಾಡ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಫಾರ್ಮ್ ಮಾಡ್ತಾರೆ. ಅದಕ್ಕೆ ಪ್ರಣಬ್ ಮೊಹಾಂತಿ ಅನ್ನುವಂತಹ ಒಬ್ಬರನ್ನ ಪ್ರಮುಖರನ್ನಾಗಿ ನೇಮಿಸ್ತಾರೆ. ಅವರ ಜೊತೆಗೆ ಇರ್ತಕ್ಕಂತಹ 4 ಜನ IPS ಆಫೀಸರ್ಗಳನ್ನ ಒಳಗೊಂಡಂತೆ ಆ SIT ಟೀಮ್ ಫಾರ್ಮ್ ಆಗಿರುತ್ತೆ. ಅವರು ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತಾರೆ. ಆ ಅನಾಮಧೇಯ ವ್ಯಕ್ತಿ ಯಾರಿದ್ದಾನೆ ಅವನನ್ನ ಕರೆದುಕೊಂಡು ಹೋಗಿ ಅವನು ತೋರಿಸಿದ ಸ್ಥಳಗಳಲ್ಲಿ ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇವತ್ತಿಗೆ ಅಂದ್ರೆ ನಿನ್ನೆಯ ತನಕ 16 ಜಾಗಗಳಲ್ಲಿ ಉತ್ಖನನ ಮಾಡಲಾಗಿದೆ. ಜೊತೆಗೆ ಅವನು ಕೂಡ ನಾನೇ ಹೂತಿದ್ದ ಹೆಣ ಅಂತ ಹೇಳಿ ಒಂದು ಬುರುಡೆಯನ್ನ, ಒಂದಷ್ಟು ಎಲುಬುಗಳನ್ನ ಏನು ತಗೊಂಡೋಗಿದ್ದಾನೆ, ಅದು ಫೊರೆನ್ಸಿಕ್ ರಿಪೋರ್ಟ್ನಲ್ಲಿ ಈಗಾಗಲೇ ಅದು 47 ವರ್ಷದ ಒಬ್ಬ ಗಂಡಸಿನ ತಲೆಬುರುಡೆ ಅಥವಾ ಎಲುಬುಗಳು ಅನ್ನುವಂತಹದ್ದು ಪ್ರೂವ್ ಆಗಿದೆ. ಮುಂದೆ ಯಾವಾಗ ಉತ್ಖನನ ಆರಂಭ ಆಗಿ ಹೆಣ ಜಾಗಗಳನ್ನ ಅಗಿಲಿಕ್ಕೆ ಆರಂಭ ಮಾಡ್ತಾರೋ ಅಲ್ಲಿ ಒಂದು ಪ್ಯಾನ್ ಕಾರ್ಡ್ ಸಿಗುತ್ತೆ, ಒಂದು ATM ಕಾರ್ಡ್ ಸಿಗುತ್ತೆ. ತದನಂತರ ಒಂದಷ್ಟು 2 ಜಾಗಗಳಲ್ಲಿ ಸಿಗುತ್ತೆ. ಸಿಗಲೇಬೇಕು, ಸಿಗ್ಲಿಲ್ಲ ಅಂದ್ರೆ ಅಲ್ಲೇನೋ ತಪ್ಪಾಗಿದೆ ಅಂತ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಸ್ಮಶಾನ ಅಂತ ಹೇಳಿ ಅಫಿಷಿಯಲಿ ಮಂಜೂರು ಆಗಿರುವಂತಹದ್ದು 2006ರಲ್ಲಿ. 2006ಕ್ಕೆ ಮುಂಚೆ ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿರುವಂತಹ ಈ ಜಾಗದಲ್ಲೇ ಧರ್ಮಸ್ಥಳದ ಎಲ್ಲ
ಗಳನ್ನ ಅಂದ್ರೆ ಯಾರ್ಯಾರು ಬಂದು ಸೂಸೈಡ್ ಮಾಡ್ಕೋತಾರೋ, ಇಲ್ಲಿ ಅಸಹಜ ಸಾವುಗಳನ್ನ ಹೊಂದುತ್ತಾರೋ, ಯಾಕಂತ ಹೇಳಿದ್ರೆ ಕಾಶಿಯನ್ನ ಬಿಟ್ಟರೆ ಅತಿ ಹೆಚ್ಚು ಆತ್ಮಹತ್ಯೆಗೆ ಒಳಗಾಗುವಂತಹ ಪ್ರದೇಶ ಯಾಕಂತ ಹೇಳಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆತ್ಮಹತ್ಯೆಗೆ ಒಳಗಾಗುವ ಪ್ರದೇಶ ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಭಾರತದ ಧರ್ಮಸ್ಥಳ. ಹಾಗಾಗಿ ಇಲ್ಲಿ ಆ ರೀತಿಯಾದಂತಹ ಅಸಹಜ ಸಾವುಗಳು ಆದಂತಹ ಸಮಯದಲ್ಲಿ ಅದನ್ನ ಈಗ ಭೀಮ ಯಾವ ಜಾಗದಲ್ಲಿ ತೋರಿಸ್ತಾ ಇದ್ದಾನೋ, ಗುರುತು ಮಾಡ್ತಾ ಇದ್ದಾನೋ ಅದೇ ಜಾಗದಲ್ಲಿ ಹೂಳಲಾಗ್ತಾ ಇತ್ತು. ಅದನ್ನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಪ್ರೆಸೆಂಟ್ ಅಧ್ಯಕ್ಷರುಗಳು ಕೂಡ ಅದನ್ನ ಕ್ಲಾರಿಫೈ ಮಾಡಿದ್ದಾರೆ. ಅಲ್ಲಿ ಸಿಗಲಿಲ್ಲ ಅಂದ್ರೆ ನಿಜವಾಗ್ಲೂ ಸಮಸ್ಯೆ ಇದೆ, ಹೆಣೆಗಳನ್ನು ಯಾರೋ ತೆಗೆದಿದ್ದಾರೆ ಅಂತ ಹೇಳಿ. ಹಾಗಾಗಿ ಅಲ್ಲಿ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ ಎನ್ನುವಂತಹ ವಿಚಾರವನ್ನ ಮೊದಲೇ ತಿಳಿಸಿದ್ರು. ಅದೇ ರೀತಿಯಾಗಿ ಒಂದೆರಡು ಅಸ್ಥಿ ಪಂಜರಗಳು, ತಲೆಬುರುಡೆಗಳು ಅಲ್ಲಿ ಸಿಕ್ಕಿದಾವೆ. ಈ ಎಲ್ಲ ಬೆಳವಣಿಗೆಗಳನ್ನ ನಾವು ನೋಡ್ತಾ ಹೋದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ಕಾಣಿಸುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಹಿಂದೂ ಧಾರ್ಮಿಕ ಭಾವನೆಗಳನ್ನು ಒಡೆಯುವಂತಹದ್ದು, ಹಿಂದೂ ದೇವಸ್ಥಾನಗಳನ್ನ ಕ್ಲಿಯರ್ ಕಟ್ ಆಗಿ ಟಾರ್ಗೆಟ್ ಮಾಡುವಂತಹದ್ದು. ಈ ಹಿಂದೆ ನಾವು ಶಬರಿಮಲೆಯನ್ನ ಟಾರ್ಗೆಟ್ ಮಾಡಿದ್ ನೋಡಿದೀವಿ, ಮುಂದೆ ಈಶಾ ಫೌಂಡೇಶನ್ ಅನ್ನ ಟಾರ್ಗೆಟ್ ಮಾಡಿದ್ ನೋಡಿದೀವಿ. ಈಗ ಧರ್ಮಸ್ಥಳ ಆ ಸ್ಥಾನಕ್ಕೆ ಬಂದು ನಿಂತಿದೆ. ಅತಿ ಹೆಚ್ಚು ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಅಲ್ಲಿರುವಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಲಿಕ್ಕೆ ಕೆಲಸವನ್ನ ಕೊಟ್ಟಿದೆ. ಹಾಗಾಗಿ ಅಲ್ಲಿ ಮಿಷನರಿಗಳ ಕೆಲಸ, ಮತಾಂತರದ ಕೆಲಸ ನಡೀಲಿಕ್ಕೆ ಧರ್ಮಸ್ಥಳ ಬಿಡ್ತಾ ಇಲ್ಲ. ಅದೇ ಕಾರಣಕ್ಕೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿರೋದು. ಇದಕ್ಕೆ ಮತ್ತೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿಯ ವಿಡಿಯೋದಿಂದ ಇಷ್ಟೆಲ್ಲ ಗಲಭೆಗಳೆದ್ದಿದಾವೋ ಅದೇ ಸಮೀರ್ MD ತನ್ನ 23ನೇ ವರ್ಷದ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಅಜ್ಮೀರ್ ದರ್ಗಾಕ್ಕೆ ಹೋಗ್ತಾನೆ. ಅಜ್ಮೀರ್ ದರ್ಗಾದಿಂದ ಬಂದ ಕೆಲವೇ ದಿನಗಳಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ವಿಡಿಯೋ ಮಾಡ್ತಾನೆ. ಇದಕ್ಕಿಂತ ಇನ್ನೇನು ಪುರಾವೆ ಬೇಕು? ನಮಗೆ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ಇದೆಯಾ ಅನ್ನುವಂತಹದ್ದನ್ನ ನಾವು ಈ ಕ್ಷಣದಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಇವರುಗಳು ಅಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ನಮ್ಮ ಮೊಬೈಲಲ್ಲೇ ಇದೆ, ನಮ್ಮ ಜೇಬಲ್ಲೇ ಇದೆ, ನಾಳೆನೇ ಬಂದ್ರೆ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದವ್ರು ಕೂಡ ಅಜಿತ್ ಹನುಮಕ್ಕನವರು ಸುವರ್ಣ ನ್ಯೂಸ್ನಲ್ಲಿ ವಸಂತ್ ಗಿಳಿಯಾರ್ ಅವರನ್ನ ಕೂರಿಸ್ಕೊಂಡು ಡಿಬೇಟ್ ಮಾಡುವಂತಹ ಸಮಯದಲ್ಲಿ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ, ಇದೇ ಗಿರೀಶ್ ಮಟ್ಟಣ್ಣನವರನ್ನ, ಇದೇ ಸಮೀರನನ್ನ ಸಂಪರ್ಕ ಮಾಡಿದಂತಹ ಸಮಯದಲ್ಲಿ ಇವ್ರು ಯಾಕೆ ರೆಸ್ಪಾನ್ಸ್ ಮಾಡಲಿಲ್ಲ? ಈ ಸಮೀರ್ ಹೇಳ್ತಾನೆ, ಒಂದು ಪ್ರೊಫೆಷನಲ್ ಯೂಟ್ಯೂಬ್ ಚಾನಲ್ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕೋದಲ್ಲ, ಅವರು ಇಮೇಲ್ ಮಾಡಬೇಕಿತ್ತು ಅಂತ. ಮುಂದೆ ಇನ್ವೆಸ್ಟಿಗೇಷನ್ ಹೆಡ್ ಆದಂತಹ ರಿಟೈರ್ಡ್ ಈಗಿನ ಆಫೀಸರ್ ಯಾರಿದ್ದಾರೆ ರುದ್ರಮುನಿ ಸರ್, ಅವ್ರು ಬಂದಂತಹ ಸಮಯದಲ್ಲಿ ಇವನಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇಮೇಲ್ ಮೆಸೇಜ್ ಹಾಕಿದ್ರು ಕೂಡ ಯಾಕೆ ಈ ಮನುಷ್ಯ ಬರಲಿಲ್ಲ? ಇವ್ರ ಹತ್ರ ಸಾಕ್ಷಿಗಳು ಇದ್ದಿದ್ದೇ ಹೌದಾದ್ರೆ ಯಾಕೆ ಇವತ್ತಿನವ್ರಿಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಅದನ್ನ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ? ಜನಗಳ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ಲಿಕ್ಕೆ ಯಾಕೆ ತಯಾರಿಲ್ಲ? ಅಥವಾ ಈಗ ಫಾರ್ಮ್ ಆಗಿರುವಂತಹ SITಯ ಮುಂದೆ ತಮ್ಮ ಬಳಿ ಇರುವಂತಹ ದಾಖಲೆಗಳನ್ನು ಇಡ್ಲಿಕ್ಕೆ ಯಾಕೆ ತಯಾರಿಲ್ಲ? ಇವರ ಹತ್ರ ದಾಖಲೆಗಳು ಇದ್ರೆ ತಾನೇ ಇಡೋದಕ್ಕೆ. ಈಗ ಇವರುಗಳಿಗೆ CBI ಮೇಲೆ ನಂಬಿಕೆ ಇಲ್ಲ, CCB ಮೇಲೆ ನಂಬಿಕೆ ಇಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, ಜಡ್ಜ್ ಮೇಲೆ ನಂಬಿಕೆ ಇಲ್ಲ. ಕಡೆಯದಾಗಿ ಈಗ ಇವರೇ ಕೇಳಿದಂತಹ ಪ್ರಣಬ್ ಮಹಾಂತಿ ಅವರ ನೇತೃತ್ವದಲ್ಲಿ ಮಾಡಿದಂತಹ SITಯವರ ಮೇಲೂ ಕೂಡ ಇವರ ನಂಬಿಕೆ ಇಲ್ಲ. SIT ಫಾರ್ಮ್ ಆಗಿ 2 ದಿನಕ್ಕೆ 500 ಕೋಟಿ SITಗೆ ತಲುಪಿದೆ ಅನ್ನುವಂತಹ ಆರೋಪವನ್ನು ಕೂಡ ಯಾರ್ದೋ ಕಮೆಂಟ್ ಬಾಕ್ಸಲ್ಲಿ ನಾನು ನೋಡಿದೆ. ಆ ರೀತಿಯಾದಂತಹ ವಿಚಾರಧಾರೆಯಲ್ಲಿ ಇರುವಂಥವ್ರು ಇನ್ನು ಯಾವುದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಅವರಿಂದ? ಸ್ವತಃ ಕೊನೆಗೆ ಸೌಜನ್ಯಾಳೆ ಬಂದು ಇವರೆಲ್ಲ ನನ್ನನ್ನ ಅತ್ಯಾಚಾರ ಮಾಡಿದ್ದು, ಕೊಲೆ ಮಾಡಿದ್ದು ಅಂತ ಹೇಳಿದ್ರು ಕೂಡ ನಿನಗೆ ಗೊತ್ತಿಲ್ಲ ಸುಮ್ನಿರಮ್ಮ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇವರಿದ್ದಾರೆ. ಅಷ್ಟು ಅಲ್ಲದೇ ಇದ್ದಿದ್ರೆ ಯಾಕೆ ಮೊನ್ನೆಯ ಯೂಟ್ಯೂಬರ್ಸ್ ಮೇಲಿನ ಗಲಾಟೆ ಆದಂತಹ ಸಮಯದಲ್ಲಿ ಗ್ರಾಮಸ್ಥರನ್ನ ರೌಡಿಗಳು ಅಂತ ಕರೆದ್ರು? ಯಾವಾಗ ಯೂಟ್ಯೂಬರ್ಸ್ಗಳು ಉಜಿರೆಯ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೋ ಆ ಸಮಯದಲ್ಲಿ STPI ಹೋಯ್ತು, ಯಾಕೆ SFI ಹೋಯ್ತು, ಯಾಕಲ್ಲಿ ವಾರ್ತಾಭಾರತಿ ಹೋಗುತ್ತೆ? ಯಾಕೆ ಎಡಪಂಥೀಯ ಚಿಂತನೆ ಇರುವಂಥವ್ರು ಮಾತ್ರ ಅಲ್ಲಿಗೆ ಹೋಗ್ತಾರೆ? ಇದನ್ನೆಲ್ಲ ಹಿಂದೂಗಳು ನಿಜವಾಗ್ಲೂ ಗಮನಿಸಬೇಕು. ನಮಗೆ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅನ್ನುವಂತಹದ್ದು ನಮ್ಮ ಪ್ರತಿ ಕಣದಲ್ಲೂ ಇದೆ, ಪ್ರತಿ ಮಾತಿನಲ್ಲೂ ಇದೆ, ಪ್ರತಿ ಯೋಚನೆಯಲ್ಲೂ ಇದೆ. ಆದರೆ ಆ ಕಾರಣದಿಂದ ನೀವು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇರುವಂತಹ ಲಕ್ಷಾಂತರ ಕೋಟ್ಯಾಂತರ ಭಕ್ತರಂತೂ ನಾವದಕ್ಕೆ ಬಿಡೋದಿಲ್ಲ. ಹಾಗೆ ಈ ವ್ಯಕ್ತಿಗಳು ತಮಗೆ ಜೀವ ಭಯ ಇದೆ, ಅದೇ ಕಾರಣಕ್ಕೆ ನಾವು ಹೋಗಿ ಎವಿಡೆನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಪೊಲೀಸ್ ಸೆಕ್ಯೂರಿಟಿ ಬೇಕು ಅಂತೆಲ್ಲ ಹೇಳ್ತಿದ್ದವರು
ಇಷ್ಟು ವರ್ಷಗಳ ಕಾಲ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ಮೌಖಿಕವಾಗಿ ದಾಳಿ ಮಾಡ್ತಾ ಬರ್ತಿದ್ದೀರಲ್ಲ, ನಿಮ್ಮ ಮೇಲೆ ಯಾವತ್ತಾದರೂ ಮರ್ಡರ್ ಅಟೆಂಪ್ಟ್ ಆಗಿದೆಯಾ? ಯಾರಿಗ ಮೇಲಾದರೂ ಹಲ್ಲೆ ಆಗಿದೆಯಾ? ಇಲ್ಲ. ಯಾಕಂದ್ರೆ ಧರ್ಮಸ್ಥಳದ ಊರಿನೊಳಗೆ ಇದ್ಕೊಂಡು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರೋರನ್ನ ಕೂಡ ಧರ್ಮಸ್ಥಳದ ಜನರು ಹೆದರಿಸಿಲ್ಲ. ಮೊನ್ನೆ ಯಾವಾಗ ಅತಿರೇಕಕ್ಕೆ ಹೋಯ್ತೋ ಆಗ ಹೊಡಿಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಅಲ್ಲಿ ತುಂಬ ಒಳ್ಳೆಯವರಿದ್ರಂತ ಕಾಣುತ್ತೆ, ತುಂಬ ವರ್ಷಗಳ ನಂತರ ಹೊಡೆದಿದ್ದಾರೆ. ನಮ್ದು ಬಯಲ್ಸೀಮೆ, ನಮ್ಮ ಕಡೆ ಹೀಗಾಗಿದ್ದಿದ್ರೆ ಮೊದಲನೇ 3 ವರ್ಷದಲ್ಲೇ ಎಲ್ಲರ ಗ್ರಹಚಾರ ಬಿಡಿಸ್ಬಿಟ್ಟಿರೋರು. ಹಾಗಾಗಿ ಇನ್ನು ಧರ್ಮಸ್ಥಳದ ವಿರುದ್ಧ ಮಾತಾಡುವಂತಹ ಯೂಟ್ಯೂಬರ್ಸ್ ಯಾರಿದ್ದೀರಾ, ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಳ್ತಿರೋವಂಥವ್ರು ಯಾರಿದ್ದೀರಾ, ಅವರು ಒಂದ್ಸಲಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇವಾಗಿದೆ. ಇನ್ನು ತುಂಬಾ ಜನ ಹೇಳ್ತಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡ್ತಿಲ್ಲ, ನೀವು ಯಾಕೆ ದೇವಸ್ಥಾನವನ್ನು ಮಧ್ಯ ತರ್ತೀರಾ, ಧಾರ್ಮಿಕ ಶ್ರದ್ಧೆಯನ್ನ ಯಾಕೆ ಮಧ್ಯ ತರ್ತಿದ್ದೀರಾ? ಇಲ್ಲಿ ಟಾರ್ಗೆಟ್ ಮಾಡ್ತಿರುವಂತಹದ್ದು ವೀರೇಂದ್ರ ಹೆಗಡೆಯನ್ನ, ಅವರ ತಮ್ಮನಾದಂತಹ ಹರ್ಷೇಂದ್ರ ಕುಮಾರನ್ನ, ಅವರ ಮಗನಾದಂತಹ ನಿಶ್ಚಲ್ ಜೈನನ್ನ. ಏನ್ರಿ ಮಾತಿದು? ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅನ್ನೋದೇ ನಿಜ ಆದ್ರೆ, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಯಾವ ದೇವರಿಗೂ ಹೆದರಲ್ಲ, ನನಗೆ ಯಾವುದು ಲೆಕ್ಕಕ್ಕಿಲ್ಲ, ನಾನು ಆ ಮಂಜುನಾಥನಿಗೆ ಅಣ್ಣಪ್ಪ ಸ್ವಾಮಿಗೆ ಹೆದರಲ್ಲ, ಮಂಜುನಾಥ ಅಣ್ಣಪ್ಪ ಸ್ವಾಮಿಗೆ ನಮಸ್ಕಾರ ಮಾಡೋದು ವೇಸ್ಟ್, ಹಾಗೆ ಧರ್ಮಸ್ಥಳ ದೇವಸ್ಥಾನಕ್ಕೆ JCB ನುಗ್ಗಸ್ರೆ ಎನ್ನುವಂತಹ ಮಾತುಗಳು ಸುಳ್ಳ. ಹಾಗಾದ್ರೆ ನಾನು ಯಾವ ದೇವರಿಗೆ ಎದುರುವವನಲ್ಲ. ಅಲ್ಲಿ ಕಾಣತ್ತೂರು, ಇಲ್ಲಿ ಧರ್ಮಸ್ಥಳ, ನನಗೆ ಯಾವುದು ಲೆಕ್ಕಕ್ಕೆ ಸಿಗುವುದಿಲ್ಲ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುವುದು ವೇಸ್ಟ್. JCB ತಂದು ಮಗ್ಚಿರ್ಲಿಲ್ಲ ಆ ದೇವಸ್ಥಾನವನ್ನು, JCB ತಂದು ಮಗ್ಚಿರ್ಲಿಲ್ಲ ಆ ದೇವಸ್ಥಾನವನ್ನು, ತೆಗಿಲಿಲ್ಲ. ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅನ್ನೋದಾದ್ರೆ ಈ ಮಾತುಗಳು ಯಾಕೆ ಬರುತ್ತೆ ಆ ಮನುಷ್ಯನ ಬಾಯಿಂದ? ಅವನ ಫಾಲೋವರ್ ಒಬ್ಬ ಹೇಳ್ತಾನೆ, ಮುಂದಿನ ಧರ್ಮಸ್ಥಳದ ಧರ್ಮಾಧಿಕಾರಿ ಅದು ಮಹೇಶ್ ಶೆಟ್ಟಿ ತಿಮರೋಡಿ ಆಗಬೇಕು ಅಂತ, ಇಲ್ಲ ಅಂದ್ರೆ ಅದು ಮುಜರಾಯಿ ಇಲಾಖೆಗೆ ಸೇರಬೇಕು ಅಂತ. ಸೊ ಇವರ ಉದ್ದೇಶ ಕ್ಲಿಯರ್ ಕಟ್ ಇದೆ, ದೇವಸ್ಥಾನದ ವಶ ಮಾಡ್ಕೋಬೇಕು ಮುಜರಾಯಿ ಇಲಾಖೆಗೆ, ಅಥವಾ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ದು. ಇನ್ನೂ ಒಂದಷ್ಟು ಕೆಲಸಗಳು ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಅನಾಮಧೇಯ ಅಂದ್ರೆ ಅನಾಮಿಕ, ಅವನ ಹೆಸರೇ ಮೆನ್ಷನ್ ಆಗಿಲ್ಲ. ಆ ವ್ಯಕ್ತಿಯ ಹೆಸರನ್ನ ಎಲ್ಲರ ಬಾಯಲ್ಲೂ ಭೀಮಾ ಅಂತ ಬರುವಂತೆ ಮಾಡಿದವರು ಯಾರು? ಈ ಹಿಂದೆ ಕೂಡ ಧರ್ಮಸ್ಥಳದ ವಿಚಾರದಲ್ಲಿ ವಾರಿಜಾ ಪೂಜಾರ್ತಿ ಅನ್ನುವಂತಹ ಹೆಣ್ಣು ಮಗಳನ್ನ ವಾರಿಜಾ ಆಚಾರ್ತಿ ಅಂತ ಕರೆದು ಅಲ್ಲಿರುವಂತಹ ದೊಡ್ಡ ಸಮುದಾಯವನ್ನ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟುವಂತಹ ಕೆಲಸ ಆಗಿತ್ತು. ಅಂದ್ರೆ ಹಿಂದೂಗಳನ್ನು ಒಡೆದು ಒಂದು ಸಮುದಾಯವನ್ನ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟುವಂತಹ ಕೆಲಸ ಆಯಿತು. ಅದು ಜೈನರದ್ದು, ಹಿಂದೂಗಳದ್ದಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಧರ್ಮಸ್ಥಳದ ವಿರುದ್ಧ ಹಿಂದೂಗಳನ್ನ ಎತ್ಕಟ್ಟುವಂತಹ ಕೆಲಸ ಆಯಿತು. ಈಗ ಭೀಮಾ ಅನ್ನುವಂತಹ ಹೆಸರನ್ನ ಹೇಳಿ ದಲಿತರನ್ನ ಧರ್ಮಸ್ಥಳದ ವಿರುದ್ಧ ಎತ್ಕಟ್ಟುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿಜವಾಗ್ಲೂ ಹಿಂದೂಗಳು ಈಗ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇ ಇರೋದಿಲ್ಲ. SIT ಫಾರ್ಮ್ನ ಯಾವುದೋ ವಿಚಾರಕ್ಕೆ, ಯಾವುದೋ ಇನ್ಫ್ಲೂಯೆನ್ಸ್ಗೆ, ಯಾವುದೋ ಎಡಪಂಥೀಯ ಚಿಂತನೆಗಳಿರುವಂತಹ ಸಂಘಟನೆಗಳ ಒತ್ತಡಕ್ಕೆ ಮಾಡಿದೀವಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಹೇಳ್ತಾರಲ್ಲ. ಸೊ ಹಾಗಾದ್ರೆ ನಾವು ಕೂಡ ಚಿಕ್ಕಮಗಳೂರು ಜಿಲ್ಲೆಯವರು ನಮಗೆ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಅನ್ನಿಸ್ಕೊಂಡಿರುವಂತಹ ದತ್ತಪೀಠದ ವಿಚಾರದಲ್ಲಿ ಶಾಖಾದ್ರಿ ಕುಟುಂಬದವರ ಅಸ್ಥಿಪಂಜರಗಳು, ಅಲ್ಲಿ ಮೃತದೇಹಗಳನ್ನು ಅಲ್ಲಿ ಹೂಣಲಾಗಿಲ್ಲ ಅಂತ ಹೇಳಿ ನಾವು ಎಷ್ಟು ವರ್ಷದಿಂದ ಹೇಳ್ತಿದ್ದೀವಿ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ SIT ಮಾಡ್ಲಿಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ? ಸೊ ಚಿಕ್ಕಮಗಳೂರು ಹಿಂದೂ ಭಕ್ತರುಗಳು, ದತ್ತಾತ್ರೇಯನ ಭಕ್ತರುಗಳ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಚಿಕ್ಕಮಗಳೂರಲ್ಲೂ ಕೂಡ ಒಂದು SIT ಫಾರ್ಮ್ ಆಗಬೇಕು. ದತ್ತಪೀಠದಲ್ಲಿ ನಿಜವಾಗ್ಲೂ ಅಲ್ಲಿ ಮುಸ್ಲಿಂ ಮೃತದೇಹಗಳು ಅಥವಾ ಅಲ್ಲಿನ ತಲೆಬುರುಡೆ ಎಲುಬುಗಳಿದಾವ ಅಂತ ಹೇಳಿ SIT ಮುಖಾಂತರ ತನಿಖೆ ಆಗಬೇಕು. ಇದು ನಮ್ಮ ಮತ್ತೊಂದು ಆಗ್ರಹ. ಸೊ ನಾವು ಇವಾಗ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ನಿಜವಾಗ್ಲೂ ಇವಾಗ ಹಿಂದೂಗಳು ಕುತ್ಕೊಂಡು ಒಂದ್ಸಲಿ ನಮ್ಮನ್ನ ನಾವು ಅವಲೋಕನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಜೈ ಶ್ರೀರಾಮ್.